ಸಾವಿರಾರು ಪುಟಾಣಿಗಳಿಗೆ ಒಂದು ಹೊಸ ಆರಂಭ ಸಿಗ್ತಾ ಇದೆ. ಏನಿದು ಕರ್ನಾಟಕದ ಹೊಸ ಶಿಕ್ಷಣ ಯೋಜನೆ? ಈ ಎಲ್ಲದರ ಆರಂಭ ಈ ಒಂದು ಸಂಖ್ಯೆಯಿಂದ 4056. ಹಾಗಾದ್ರೆ ಶಿಕ್ಷಣದ ಭವಿಷ್ಯಕ್ಕೆ ಇದರ ಮಹತ್ವ ಏನು? ಅಂದ್ರೆ 2025-26ನೇ ಸಾಲಿನಿಂದ ಕರ್ನಾಟಕದ 4056 ಸರ್ಕಾರಿ ಶಾಲೆಗಳಲ್ಲಿ ಪ್ರೀ ಪ್ರೈಮರಿ ಕ್ಲಾಸ್ಗಳು ಶುರುವಾಗ್ಲಿವೆ. ಇದು ಇಸಿಸಿಇ ಅಂದ್ರೆ ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಅನ್ನೋ ಯೋಜನೆಯ ಒಂದು ಭಾಗ. ಸರಿ, ಇದರಿಂದ ಒಂದು ಮಗುವಿನ ದಿನ ಹೇಗಿರುತ್ತೆ? ಏನೆಲ್ಲ ಬದಲಾಗಬಹುದು? ತಜ್ಞರು ಹೇಳೋ ಹಾಗೆ ಜೀವನದ ಮೊದಲ 6 ವರ್ಷಗಳು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಅತೀ ಮುಖ್ಯ. ಇದರ ಮುಖ್ಯ ಉದ್ದೇಶ ಕಡಿಮೆ ಆದಾಯದ ಕುಟುಂಬಗಳ ಮಕ್ಕಳಿಗೆ ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಣ ಸಿಗುವಂತೆ ಮಾಡೋದು. ಇದು ಕೇವಲ ರಾಜ್ಯದ ಪ್ಲಾನ್ ಅಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಪ್ರಮುಖ ಭಾಗ ಕೂಡ ಹೌದು. ಹಾಗಾದ್ರೆ ಇಷ್ಟೆಲ್ಲ ದೊಡ್ಡ ಯೋಚನೆಗಳು ಕ್ಲಾಸ್ ರೂಮ್ಗಳಲ್ಲಿ ನಿಜ ಆಗೋದು ಹೇಗೆ? ಈ ಯೋಜನೆ ಯಶಸ್ವಿಯಾಗೋಕೆ 3 ಪ್ರಮುಖ ಹೆಜ್ಜೆಗಳಿವೆ. ಮೊದಲನೇದು, ಮಕ್ಕಳ ಸ್ನೇಹಿ ಬೋಧನಾ ವಿಧಾನಗಳ ಬಗ್ಗೆ ಶಿಕ್ಷಕರಿಗೆ ವಿಶೇಷ ತರಬೇತಿ. ಎರಡನೇದು, ತರಗತಿಗಳನ್ನ ಆಟಿಕೆ, ಪುಸ್ತಕ ಹೀಗೆ ಮಕ್ಕಳ ಕಲಿಕೆಗೆ ಬೇಕಾದ ವಸ್ತುಗಳಿಂದ ತುಂಬಿಸೋದು. ಮೂರನೇದು, ಮಕ್ಕಳ ಶಿಕ್ಷಣದಲ್ಲಿ ಪೋಷಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸೋದು. ಈ 3 ಅಂಶಗಳು ಒಟ್ಟಾದಾಗ ಪ್ರತಿ ಮಗುವಿಗೂ ಒಂದು ಉಜ್ವಲ ಭವಿಷ್ಯ ಸಿಗುವ ಸಾಧ್ಯತೆ ಇದೆ. ಇದರಿಂದ ಕಲಿಕೆ ಸುಧಾರಿಸುತ್ತೆ, ಮಕ್ಕಳು ಶಾಲೆ ಬಿಡೋದು ಕಡಿಮೆ ಆಗತ್ತೆ, ಎಲ್ಲರಿಗೂ ಒಳ್ಳೆ ಶಿಕ್ಷಣ ಸಿಗತ್ತೆ. ಒಟ್ಟಿನಲ್ಲಿ ಪ್ರತಿ ಮಗುವಿನ ಮೊದಲ ಸ್ಕೂಲ್ ಅನುಭವ ಕಥೆ, ಹಾಡು, ನಗುವಿನಿಂದ ತುಂಬಿರಬೇಕು ಅನ್ನೋದೇ ಇದರ ಗುರಿ. ಹಾಗಾದ್ರೆ ಯೋಚನೆ ಮಾಡಿ, ಪ್ರತಿ ಮಗುವಿಗೂ ಅರಳಲು ಒಂದು ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು?